ಹಲೋ ಮಕ್ಕಳೇ, ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಮೊದಲನೇ ವಿಡಿಯೋದಲ್ಲಿ ವರ್ಜಿಸುವ ವಿಧಾನ ಅದನ್ನು ಕಲ್ತಿದ್ದೀರಿ. ಈಗ ಎರಡನೇ ವಿಡಿಯೋ ಪರೀಕ್ಷೆಯಲ್ಲಿ ಕಂಪಲ್ಸರಿ ಇರ್ತಕ್ಕಂಥ ಇನ್ನೊಂದು ಪ್ರಶ್ನೆ ದೂರದ ಸೂತ್ರಕ್ಕೆ ಸಂಬಂಧಪಟ್ಟಂಥದ್ದು. ಯಾವ ಪಾಠದಿಂದ ಬರುತ್ತೆ ಅಂದರೆ ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ದೂರವನ್ನು ಕಂಡುಹಿಡಲಿಕ್ಕೆ ಎರಡು ಸೂತ್ರಗಳಿವೆ. ಒಂದು ಮೂಲ ಬಿಂದುವಿನಿಂದ ಇರ್ತಕ್ಕಂಥ ದೂರ, ಇನ್ನೊಂದು ಎರಡು ಬಿಂದುಗಳ ನಡುವೆ ಇರ್ತಕ್ಕಂಥ ದೂರ. ಮೂಲ ಬಿಂದುವಿನಿಂದ ಇರುವ ದೂರವನ್ನು D √x² + y² ಈ ಸೂತ್ರವನ್ನು ಬಳಸಿ ಕಂಡುಹಿಡಿತೀವಿ. ಎರಡು ಬಿಂದುಗಳ ನಡುವಿನ ದೂರವನ್ನು D √x2 - x1² + y2 - y1² ಸೂತ್ರವನ್ನು ಬಳಸಿ ಕಂಡುಹಿಡಿತೀವಿ. ದೂರದ ಸೂತ್ರಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ನಿಮ್ಗೆ ಪರ್ಫೆಕ್ಟ್ ಆಗಬೇಕಾಗಿತ್ತಂದರೆ ಮೊದಲು ಸೂತ್ರವನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ಬೇಕು. ನೋಡಿರಿ, ನಿಮಗೆ ಗೊತ್ತಿರೋ ಹಾಗೆ ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಈ x ಅಕ್ಷ ಮತ್ತು ಈ y ಅಕ್ಷ ಎರಡೂ ಸಂಧಿಸುವಂಥ ಬಿಂದು ಏನಿದೆಯಲ್ಲ, ಈ ಬಿಂದು, ಇದಕ್ಕೆ ನಾವು ಏನಂತ ಕರಿತೀವಿ? ಇನ್ನೊಂದು ಸಲ ನೋಡಿ, ಈ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಇದು x ಅಕ್ಷ ಮತ್ತು ಇದು y ಅಕ್ಷ ಎರಡೂ ಈ ಬಿಂದುವಿನಲ್ಲಿ ಸಂಧಿಸಿವೆ. ಈ ಬಿಂದುವಿಗೆ ನಾವು ಏನಂತ ಕರಿತೀವಿ ಅಂದರೆ ಮೂಲ ಬಿಂದು ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಮೂಲ ಬಿಂದು ಅಂತ ಕರಿತೀವಿ. ಇಲ್ಲಿ ಒಂದು ಬಿಂದು ಇರುತ್ತೆ. ಮೂಲ ಬಿಂದುವಿನಿಂದ ಈ ಬಿಂದು ಎಷ್ಟು ದೂರ ಇದೆ, ದೂರ ಕಂಡುಹಿಡಿಬೇಕು ನಾವು. ಅಥವಾ ಇಲ್ಲೊಂದು ಬಿಂದು ಇದೆ, ಮೂಲ ಬಿಂದುವಿನಿಂದ ಈ ಬಿಂದು ಎಷ್ಟು ದೂರ ಇದೆ, ಇದು ಕಂಡುಹಿಡಲಿಕ್ಕೆ ಒಂದು ಸೂತ್ರ ಇದೆ, √x² + y². ಅಥವಾ ಇನ್ನೊಂದು ಏನು ಕೇಳ್ಬೋದು ಅಂದರೆ, ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ, ಈ ಎರಡು ಬಿಂದುಗಳ ನಡುವಿನ ದೂರ ಎಷ್ಟು, ಇದು ಕಂಡುಹಿಡಲಿಕ್ಕೆ ನಮಗೆ √x2 - x1² + y2 - y1² ಅಂತಕ್ಕಂಥ ಇನ್ನೊಂದು ಸೂತ್ರವನ್ನು ಬಳಸಿ ಕಂಡುಹಿಡಿತೀವಿ. ಯಾವ ರೀತಿ ಮಾಡಬೇಕು? ಫಸ್ಟ್ ಏನು ಮಾಡೋಣ, ಮೂಲ ಬಿಂದುವಿನಿಂದ ದೂರ ಕಂಡುಹಿಡಲಿಕ್ಕೆ ನಮ್ಮ ಹತ್ರ ಸೂತ್ರ ಇದೆ. ಒಂದಿಷ್ಟು ಉದಾಹರಣೆ ಲೆಕ್ಕಗಳನ್ನ ತಗೊಂಡಿದ್ದೀನಿ. ಪ್ರಶ್ನೆ ಯಾವ ರೀತಿ ಕೇಳ್ತಾರೆ? ಈ ಕೆಳಗಿನ ಬಿಂದುಗಳು ಮೂಲ ಬಿಂದುವಿನಿಂದ ಇರುವ ದೂರ ಎಷ್ಟು? ಒಂದು ಎಕ್ಸಾಂಪಲ್ ತಗೋತೀನಿ. ಇಲ್ಲಿ B = 3, 4 ಅಂತ ಒಂದು ಲೆಕ್ಕ ಇದೆ. B = 3, 4 ಈ ಲೆಕ್ಕ ತೊಗೊಂಡಿನಿ. ಫಸ್ಟ್ ಕೊಟ್ಟಿದ್ದು ನಿರ್ದೇಶಾಂಕ x ಇರ್ತದೆ, ಎರಡನೇ ನಿರ್ದೇಶಾಂಕ y ಇರ್ತದೆ. ಸೂತ್ರ ಏನಿದೆ ನಮ್ಮ ಹತ್ರ? x² + y². ರೂಟ್ x ಅಂದರೆ 3² ಪ್ಲಸ್ y ಅಂದರೆ 4² = 3² 3 3 9, 4² 4 4 16. ರೂಟ್ 9 16 ಕೂಡಿಸ್ರಿ ಎಷ್ಟಾಗ್ತದೆ? 25. 25ರ ವರ್ಗಮೂಲ ಎಷ್ಟು? 5. 5 ಮಾನಗಳು ಅಂತ ಬರಿತೀವಿ. ಅಂದರೆ B 3, 4 ಅಂತಕ್ಕಂಥ ಈ ಬಿಂದು ಮೂಲ ಬಿಂದುವಿನಿಂದ 5 ಮಾನ ದೂರದಲ್ಲಿದೆ ಅಂತ ನಾವು ಹೇಳ್ಬೋದು. ಇಷ್ಟೇ. 1 ಮಾರ್ಕ್ಸಿಗೆ ಕೊಡ್ಬೋದು, 2 ಮಾರ್ಕ್ಸಿಗೂ ಕೊಡ್ಬೋದು. ಹೆಚ್ಚಾಗಿ 1 ಮಾರ್ಕ್ಸಿಗೆ ಮೂಲ ಬಿಂದುವಿನಿಂದ ದೂರವನ್ನು ಕೇಳಿದ್ದಾರೆ. ಇನ್ನೊಂದು ಮಾಡೋಣ. ಇಲ್ಲಿ ಇನ್ನೊಂದಿದೆ. C 6 8 ಅಂತ ಇದೆ. C 6 8 ಅಂತ ಇದೆ. ಫಸ್ಟಿಂದು x, ಎರಡನೇದೇನಿರುತ್ತೆ y. ಸೂತ್ರ ಏನಿದೆ ನಿಮ್ಮ ಹತ್ರ? √x² + y². ರೂಟ್ x ಅಂದರೆ ಎಷ್ಟು? 6² ಪ್ಲಸ್ y ಅಂದರೆ ಎಷ್ಟು? 8² = ರೂಟ್ 6². 6 6 ಎಷ್ಟು? 6 6 36 ಪ್ಲಸ್ 8² 8 8 64. 36 64 ಕೂಡಿಸಿದ್ರೆ ಎಷ್ಟಾಗ್ತದೆ? 100 ಆಗುತ್ತೆ. 100ರ ವರ್ಗಮೂಲ ಎಷ್ಟು ಬರ್ತದೆ? 10. ಅಂದರೆ ಈ ಬಿಂದು C 6 8 ಅಂತಕ್ಕಂಥ ಬಿಂದು ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ಅಂದರೆ 10 ಮಾನಗಳು ದೂರದಲ್ಲಿದೆ ಅಂತ ನಾವು ಹೇಳ್ಬೋದು. ಈಗ ಫಸ್ಟಿಂದ ಮಾಡೋಣ. A 1 2, x ಅಂದರೆ 1, y ಅಂದರೆ 2. ಸೂತ್ರ
ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್. ರೂಟ್ ಎಕ್ಸ್ ಅಂದರೆ 1 ಸ್ಕ್ವಯರ್ ಪ್ಲಸ್ ವೈ ಅಂದರೆ 2 ಸ್ಕ್ವಯರ್. 1 ಸ್ಕ್ವಯರ್ 1 1 1 ಪ್ಲಸ್ 2 2 4. 4 1 ಕೂಡಿಸ್ರಿ ರೂಟ್ 5. ಸೊ ರೂಟ್ 5 ಯಾವುದೇ ವರ್ಗಮೂಲ ನಮಗೆ ಬರಲ್ಲ, ಡೈರೆಕ್ಟ್ ಇಷ್ಟೇ ಉತ್ತರ ಬರೆದು ಬಿಡಬೇಕು. ಮಾನಗಳು ಅಂದರೆ ಎ = 1 2 ಅಂತಕ್ಕಂಥ ಬಿಂದು ಮೂಲ ಬಿಂದುವಿನಿಂದ ರೂಟ್ 5 ಮಾನಗಳಷ್ಟು ದೂರದಲ್ಲಿದೆ. ಸೊ ಮೈನಸ್ ಇರ್ತಕ್ಕಂಥ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಇಲ್ಲೊಂದು ಮೈನಸ್ ಇದೆಯಲ್ಲ ಅದು ಮಾಡೋಣ. ಏನಿದೆ? ಎಫ್ ಅಂತಕ್ಕಂಥ ಬಿಂದು -3 -4 ಅಂತ ಇದೆ. ಸೊ ಇದು ಎಕ್ಸ್ ಅಂದರೆ -3, ವೈ ಅಂದರೆ -4. ಸೇಮ್ ಸೂತ್ರ, ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ರೂಟ್ ಎಕ್ಸ್ ಅಂದರೆ -3 ಹೋಲ್ ಸ್ಕ್ವಯರ್ ಪ್ಲಸ್ ವೈ ಅಂದರೆ -4 ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಮೈನಸ್ ಸ್ಕ್ವಯರ್ ಅಂದರೆ ಮೈನಸ್ 2 ಸಲ ಗುಣಾಕಾರ ಮಾಡಬೇಕು ಅಂದಂಗೆ. ಮೈನಸ್ ಇಂಟು ಮೈನಸ್ ಏನಾಗ್ತದೆ? ಯಾವಾಗಲೂ ಪ್ಲಸ್ ಬರ್ತದೆ. ಸೊ ಹಾಗಾಗಿ ಮೈನಸ್ ಸ್ಕ್ವಯರ್ ಬಂತಂದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದೇ ನಂಬರ್ ಇಡಬೇಕು. ಡೈರೆಕ್ಟ್ 3 3 ಎಷ್ಟು ಬರ್ತದೆ? 9 ಪ್ಲಸ್ ಆಗಿಬಿಡ್ತದೆ ಅದು. ಆಮೇಲೆ 4 4 ಎಷ್ಟು ಬರ್ತದೆ? 16. ಮೈನಸ್ ಸ್ಕ್ವಯರ್ ಇತ್ತಂದ್ರೆ ಪ್ಲಸ್ ಬಂದುಬಿಡ್ತದೆ. ರೂಟ್ 25. 25 ಅಂದರೆ 5 5 25. ಇದರ ಆನ್ಸರ್ ಎಷ್ಟು? 5 ಮಾನಗಳು. ಇದರ ಆನ್ಸರ್ ಎಷ್ಟು ಅಂತಂದರೆ 5 ಮಾನಗಳು ಬರುತ್ತೆ. ಸೊ ಈ ರೀತಿ ನೀವು ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಸೂತ್ರವನ್ನು ಬಳಸ್ಕೊಂಡು ಮೂಲ ಬಿಂದುವಿನಿಂದ ಇರುವ ದೂರವನ್ನು ಕಂಡುಹಿಡಿಬೇಕು. ಇಷ್ಟೊತ್ತು ಮೂಲ ಬಿಂದುವಿನಿಂದ ಇರುವ ದೂರವನ್ನು ಕಂಡುಹಿಡಿದ್ರಿ. ಈಗೇನಿದೆ ಅಂತಂದರೆ 2 ಬಿಂದುಗಳು ಕೊಟ್ಟಿರ್ತಾರೆ. ಎ ಅಂತ ಒಂದು ಬಿಂದು ಇದೆ, ಬಿ ಅಂತ ಒಂದು ಬಿಂದು. ಈ 2 ಬಿಂದುಗಳ ನಡುವಿನ ದೂರವನ್ನು ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಬೇಕು ಈ ಲೆಕ್ಕ ಮಾಡೋಣ. ಸೊ ಫಸ್ಟ್ ಏನು ಮಾಡ್ತೀನಿ ಅದು ಬರ್ಕೋತೀನಿ. ಬಿಂದು ಎ ಬಿಂದು 2 3 ಅಂತ ಕೊಟ್ಟಿದ್ದಾರೆ, ಬಿ ಬಿಂದು 4 1 ಅಂತ ಕೊಟ್ಟಿದ್ದಾರೆ. ನೋಡಿ ಎ 2 3 ಇದೆ, ಬಿ 4 1 ಅಂತ ಇದೆ. ಸೊ ಅದನ್ನು ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ನಿಮ್ಗೆ ಸೂತ್ರ ಬರೆಯೋಕ್ಕಿಂತ ಮುಂಚೆ x1 y1ಗಳನ್ನು ನೋಡಿರಿ, ಇಲ್ಲಿ x2 ಎಲ್ಲ ಗೊತ್ತಿರಬೇಕಾ. ಸೊ ಫಸ್ಟ್ ಒಂದು ಬಿಂದುವಿನಲ್ಲಿ ಇದು ಮೊದಲನೇದೇನಾಗಿರ್ತದೆ ಅಂತಂದರೆ x1, ಇದು ಏನಾಗಿರ್ತದೆ ಎರಡನೇದು y1. ಎರಡನೇ ಬಿಂದುವಿನಲ್ಲಿ ಇದು x2, ಇದು y2. ಇದನ್ನು ಸ್ಪಷ್ಟವಾಗಿ ಬರ್ಕೊಳ್ಬೇಕು ನೀವು ಯಾವಾಗಲೂ. x1 y1 ಏನಿರ್ತಾವೆ? ಮೊದಲನೇ ಬಿಂದುವಿನ ನಿರ್ದೇಶಾಂಕಗಳು ಇರ್ತವೆ. ಆಮೇಲೆ x2 y2 ಎರಡನೇ ಬಿಂದುವಿನ ನಿರ್ದೇಶಾಂಕಗಳು ಇರ್ತವೆ. ಸೊ ಫಸ್ಟ್ ಬಿಂದು ತೊಗೊಂಡ ತಕ್ಷಣ ನೀವು x1 y1 x2 y2 ಬೆಲೆ ಏನು ಬರ್ತಾವಂತ ಬರ್ಕೊಳ್ಬೇಕು. ಫಸ್ಟ್ ಈ ರೀತಿ 2 ಬಿಂದುಗಳು ಕೊಟ್ಟಿರ್ತಾರೆ. ಏನು ಮಾಡ್ತೀರಿ? x1 ಇದು y1, x2 ಅಂದರೆ 4, y2 ಅಂದರೆ 1. ನೆಕ್ಸ್ಟ್ ದೂರ ಕಂಡುಹಿಡ್ಲಿಕ್ಕೆ ನಮ್ಮ ಹತ್ರ ಸೂತ್ರ ಇದೆ. ಏನಿದೆ ಸೂತ್ರ? D = ರೂಟ್ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್. ಸೂತ್ರ ಬರ್ಕೊಂಡು ಅದರಲ್ಲಿ ಬೆಲೆಗಳನ್ನು ಹಾಕ್ಕೊತ ಹೋಗ್ಬೇಕು. ನೋಡಿರಿ, ಬೆಲೆಗಳನ್ನು ಹಾಕ್ತೀನಿ. x2 ಎಷ್ಟಿದೆ? 4 ಇದೆ. x2 ಇಲ್ಲದಲ್ಲ 4. x2 ಅಂದರೆ 4 ಮೈನಸ್ x1 ಎಷ್ಟದ? 2 ಅದ. 2 ಮೇಲೆ ಇಲ್ಲಿ ಸ್ಕ್ವಯರ್ ಅದ, ನಾವು ಸ್ಕ್ವಯರ್ ಹಾಕಮ್ಮ. ಪ್ಲಸ್ y2 ಎಷ್ಟದ? ಇಲ್ಲದ y2 1 ಅದ. 1 ಮೈನಸ್ y1 ಎಷ್ಟದ? y1 3 ಅದ. 3 ಮೇಲೆ ಸ್ಕ್ವಯರ್. ಸೊ ಕೊಟ್ಟಂಥ 2 ಬಿಂದುಗಳಿಂದ x1 y1 x2 y2 ಕಂಡುಹಿಡಿತೀರಿ, ಸೂತ್ರ ಬರಿತೀರಿ. ಸೂತ್ರದಲ್ಲಿ ಅದರದ್ದೆಲ್ಲ ಬೆಲೆಗಳನ್ನು ಹಾಕ್ತೀರಿ. ನೆಕ್ಸ್ಟ್ ಏನು ಮಾಡ್ಬೇಕು ನೋಡ್ರಿ? 4ರೊಳಗೆ 2 ಕಳೀರಿ. ಎಷ್ಟು ಉಳಿತದ? 2. ಮೇಲೇನದ? ಸ್ಕ್ವಯರ್ ಅದ. ಪ್ಲಸ್ ಇಲ್ಲಿ 1ರೊಳಗೆ 3 ಕಳಿಬೇಕು. 1ರೊಳಗೆ 3 ಕಳೀರಿ. 1ರೊಳಗೆ 3 ಕಳೆದ್ರೆ ಏನು ಬರ್ತದೆ? -2 ಬರ್ತದೆ.
ಮೇಲೆ ಏನದ ಸ್ಕ್ವಯರ್ ಅದ. ನೆಕ್ಸ್ಟ್ ಸ್ಟೆಪ್ 2 ಸ್ಕ್ವೇರ್ 2 ಎಷ್ಟಾಗ್ತದೆ 4 ಪ್ಲಸ್ -2 ಸ್ಕ್ವೇರ್. ಆವಾಗ ಹೇಳಿದ್ದು ನಾನು ಮೈನಸ್ ಇದ್ದಾಗ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಗ್ತದೆ, ಏನೂ ವ್ಯತ್ಯಾಸ ಆಗಲ್ಲ. ಇದು ಕೂಡ 2 ಎಷ್ಟಾಗ್ತದೆ 4 ಆಗ್ತದೆ. ಎಷ್ಟಾಯಿತು √8. √8 ಮಾನಗಳು ಅಂತ ಕೂಡ ನೀವು ಬರೀಬಹುದು. ಬೇಕಾದರೆ ಇದನ್ನು ಇನ್ನೂ ಬಿಡಿಸ್ಕೋಬಹುದು, ಬಟ್ ಇಷ್ಟೇ ಬರೆದ್ರೂ ಸಾಕು. ಈಗ 1ನೇ ಲೆಕ್ಕ ಮುಗೀತು. ನಾವು ಈಗ ಇದು ಮಾಡೋಣ ಅಂತ, ಮೈನಸ್ ಇದ್ದಿದ್ದು ಆಮೇಲೆ ಮಾಡಿ ತೋರಿಸ್ತೀನಿ. ಇದು ಮಾಡೋಣ. m8 3 n 2 11. m ಏನಿದೆ 8 3 n ಅಂತಕ್ಕಂಥ ಇನ್ನೊಂದು ಬಿಂದು 2 11 ಇದೆ. ಸೊ ಈ ಬಿಂದುಗಳ ನಡುವಿನ ದೂರ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಇದು x1, ಇದು y1, ಇದು x2, ಇದು y2. ಇದನ್ನು ಸ್ಪಷ್ಟವಾಗಿ ಬರ್ಕೊಳ್ಬೇಕು. ಅದಾದಮೇಲೆ ಸೂತ್ರ ಹಾಕೋಬೇಕು. D = √x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್. ಸೂತ್ರ ಬರ್ಕೊಳ್ಳೋದಾದ್ಮೇಲೆ ಏನು ಮಾಡಬೇಕು? ಬೆಲೆಗಳನ್ನು ಹಾಕಬೇಕಷ್ಟೆ. x2 ಅಂದರೆ ಎಷ್ಟಿದೆ 2 ಅದ, 2 ಮೈನಸ್ x1 ಎಷ್ಟದ 8 ಸ್ಕ್ವಯರ್ ಪ್ಲಸ್ y2 ಎಷ್ಟದ 11 ಅದ ಮೈನಸ್ y1 ಅಂದರೆ ಎಷ್ಟದ 3 ಅದ ಹೋಲ್ ಸ್ಕ್ವಯರ್. ಬೆಲೆಗಳನ್ನು ಹಾಕಿದ್ವಿ. ನೆಕ್ಸ್ಟ್ ನೋಡ್ರಿ ಏನು ಮಾಡಬೇಕೀಗ? 2 8 ಕಳಿಬೇಕು. 2 8 ಕಳೆದ್ರೆ ನಿಮಗೆ ಎಷ್ಟು ಬರ್ತದೆ? -6 ಬರ್ತದೆ ಹೋಲ್ ಸ್ಕ್ವಯರ್ ಪ್ಲಸ್ 11 3 ಕಳೀರಿ 8 ಸ್ಕ್ವಯರ್. ನೆಕ್ಸ್ಟ್ -6 ಸ್ಕ್ವಯರ್, ಮೈನಸ್ ಇದ್ದರೂ ಕೂಡ ಪ್ಲಸ್ ಆಗ್ತದೆ. 6 ಎಷ್ಟಾಗ್ತದೆ 36 ಪ್ಲಸ್ 8 ಸ್ಕ್ವಯರ್ ಅಂದರೆ 8 8 64 ರೂಟ್ 36 64 ಕೂಡಿಸ್ರಿ ಎಷ್ಟಾಗ್ತದೆ 100. 100 ಅಂದರೆ ಅದರ ವರ್ಗಮೂಲ 10 ಮಾನ. ಅಂದರೆ m ಮತ್ತು n, ಈ m ಬಿಂದು ಮತ್ತು n ಬಿಂದು ಎರಡರದ್ದು ನಡುವಿನ ದೂರ ಎಷ್ಟು ಬರ್ತದೆ ನಿಮಗೆ ಉತ್ತರ ಅಂದರೆ 10 ಮಾನಗಳು. ಈಗ ಮೈನಸ್ ಇದ್ದಂಥದ್ದು ಒಂದು ಲೆಕ್ಕ ಮಾಡೋಣ. ಇಲ್ಲಿದೆ ನೋಡಿರಿ 2ನೇ ಲೆಕ್ಕ. ಸೊ p -5 7 ಅಂತ ಒಂದಿದೆ, q -1 3 ಅಂತ ಒಂದಿದೆ. ಸೊ ಈ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಬೇಕಂದ್ರೆ ಫಸ್ಟ್ ಏನು ಮಾಡ್ತೀರಿ? 2 ಬಿಂದುಗಳು ಬರ್ಕೊಳ್ತೀರಿ. ಬರ್ಕೊಳ್ಳೋದಾದ್ಮೇಲೆ ಏನು ಮಾಡಬೇಕು? ಇದು x1, ಇದು y1, ಇದು x2, ಇದು y2. ಇದು ಬರ್ಕೊಂಡ್ಮೇಲೆ ಸೂತ್ರ ಬರೀಬೇಕು. ಸೂತ್ರ ಏನಿದೆ? D = √x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್. ಸೂತ್ರದಾಗ ಬೆಲೆಗಳು ಹಾಕ್ತೀರಿ. ನೆಕ್ಸ್ಟ್ ಏನು ಹಾಕ್ತೀರಿ? x2 ಅಂದರೆ ಎಷ್ಟದ? x2 -1 ಅದ ಮೈನಸ್ x1 ಅಂದರೆ ಎಷ್ಟದ? -5 ಅದ. ನೋಡಿರಿ ಸ್ವಲ್ಪ ನೋಡಿರಿ, ಆಲ್ರೆಡಿ ಇಲ್ಲಿ ಮೈನಸ್ ಅದ, ಬಟ್ x1 ಬೆಲೆ ಕೂಡ ನಮಗೆ -5 ಅದ. ಸೊ ಇಲ್ಲಿದ್ದಿದ್ದು ಮೈನಸ್, ಇದು ಹೊಸ ಮೈನಸ್, ಎರಡೂ ಸೇರಿ ಮೈನಸ್ ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತವೆ. ಸೊ 5 ಸ್ಕ್ವಯರ್ ಪ್ಲಸ್ ಈ ಕಡೆ ನೋಡಿರಿ y2 ಅಂದರೆ ಎಷ್ಟದ? 3 ಮೈನಸ್ y1 ಅಂದರೆ ಎಷ್ಟದ? 7 ಹೋಲ್ ಸ್ಕ್ವಯರ್. ನೋಡಿರಿ ನೆಕ್ಸ್ಟ್ ಇದು -1 + 5 ಅಂತ ಅದ. -1 + 5 ಅಂತ ಇದ್ದಾಗ ಸೊ ಒಂದು ಮೈನಸ್ ಅದ, ಒಂದು ಪ್ಲಸ್ ಅದ ಅಂದ್ರೆ ಕಳಿತೀರಿ. 5 1 ಕಳೆದ್ರೆ ಎಷ್ಟು ಬರ್ತದೆ ನಿಮಗೆ? 4 ಸ್ಕ್ವಯರ್. ಸೊ ಈ ಋಣ ಸಂಖ್ಯೆಗಳು ಮೈನಸ್ ಎಲ್ಲ ಬಂದಾಗ ಕೂಡಿಸೋದು ಕಳೆಯೋದು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಿ ನೀವು. ಪ್ಲಸ್ ಇಲ್ಲಿ 3 7 ಕಳಿಬೇಕು. 3 7 ಕಳೆದ್ರೆ ನಮಗೆ ಎಷ್ಟು ಬರ್ತದೆ ಅಂದರೆ -4 ಬರ್ತದೆ ಹೋಲ್ ಸ್ಕ್ವಯರ್ = 4 ಸ್ಕ್ವಯರ್ ಅಂದರೆ 16 ಪ್ಲಸ್ ಇದು 4 ಸ್ಕ್ವಯರ್ ಅಂದರೆ 16. 16 ಎಷ್ಟಾಗ್ತದೆ?
32 ಆಗ್ತದೆ. ಸೊ 32 ಮಾನಗಳು ಅಂತ ಕೂಡ ನೀವು ಡೈರೆಕ್ಟಾಗಿ ಬರಿಬೋದು. 32 ಮಾನಗಳು ಇಷ್ಟೇ ಬರೆದ್ರೂ ನಡೀತದೆ. ಇಲ್ಲ ಇನ್ನೊಂದು ಸ್ವಲ್ಪ ಮಾಡಬೇಕು ಅಂದರೆ ಏನು ಮಾಡ್ಬೋದು ನೋಡಿರಿ ಇದಕ್ಕೆ. ಸೊ ಈ 32 16 2 32 ಅಂತ ಬರಿತೀನಿ. ಸೊ 16 ಅಂದಾಗ ಅದ್ರ ವರ್ಗಮೂಲ ನಿಮಗೆ ಹೊರಗೆ ಬರ್ತದೆ. 4 4 16. ಸೊ ರೂಟ್ ಒಳಗೆ ಏನು ಉಳಿತು 2, ಇಷ್ಟು ಬರಿಬೇಕು. 4√2 ಮಾನಗಳು ಅಂತ ಕೂಡ ನೀವು ಬರಿಬಹುದು. 4√2 ಮಾನಗಳು. ಸೊ ಒಟ್ಟಾರೆ ಹೇಳಬೇಕಾಗಿತ್ತು ಅಂದರೆ ಮೂಲ ಬಿಂದುವಿನಿಂದ ದೂರ ಅಂದಾಗ ಒಂದೇ ಬಿಂದು ಕೊಡ್ತಾರೆ ನಿಮಗೆ. ಇದು ಎಕ್ಸ್, ಇದು ವೈ ಆಗಿರ್ತದೆ. ಆವಾಗ ಈ ಸೂತ್ರವನ್ನು ಹಾಕಿ ದೂರ ಕಂಡುಹಿಡಿತೀರಿ. ಒಂದು ವೇಳೆ 2 ಬಿಂದುಗಳು ಕೊಟ್ಟಾಗ ನಿಮಗೆ ಇದು x1 y1 ಆಗಿರುತ್ತೆ, ಇದು x2 y2 ಆಗಿರ್ತದೆ. ಆವಾಗ ಈ ಸೂತ್ರವನ್ನು ಬಳಸಿ ನೀವು ದೂರವನ್ನು ಕಂಡುಹಿಡಿತೀರಿ. ಸೊ ಫಸ್ಟ್ ಸೂತ್ರ ಪರ್ಫೆಕ್ಟ್ ಮಾಡಿಕೊಳ್ಳ್ರಿ, ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಮಾಡಿರಿ. ಮೈನಸ್ ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಭಾಳ ಪ್ರಾಕ್ಟೀಸ್ ಮಾಡಿದರೆ, ಭಾಳ ಲೆಕ್ಕಗಳು ಪ್ರಾಕ್ಟೀಸ್ ಮಾಡಿದ್ರೆ ಮೈನಸ್ ಬಂದರೂ ನಿಮಗೇನು ತೊಂದರೆ ಆಗಲ್ಲ. ಈಗ ನಿಮ್ಗೆ ಅರ್ಥ ಆಗಿತ್ತಂದರೆ ನಿಮಗೆ ಒಂದಿಷ್ಟು ಲೆಕ್ಕಗಳನ್ನು ಹೋಮ್ವರ್ಕ್ ಕೊಟ್ಟಿದ್ದೀನಿ ನಾನು. ಹೋಮ್ವರ್ಕ್ ಇದೆ ನೋಡಿರಿ, 5 ಲೆಕ್ಕಗಳಿದ್ದಾವೆ. ಇದು ಹೋಮ್ವರ್ಕ್ ನಿಮ್ಮದು. ಸೊ ಮೂಲ ಬಿಂದುವಿನಿಂದ ಇರ್ತಕ್ಕಂಥ ದೂರ 3 4 5 ಲೆಕ್ಕಗಳಿದ್ದಾವೆ. ಅದೇ ರೀತಿ 2 ಬಿಂದುಗಳು ಕೊಟ್ಟು ಅದರ ನಡುವಿಂದು ಅದು ದೂರ ಕಂಡುಹಿಡಲಿಕ್ಕೆ ನಿಮಗೆ ಮತ್ತೆ 5 ಲೆಕ್ಕಗಳು. ಸೊ ಮೂಲ ಬಿಂದುವಿನಿಂದ ದೂರ ಕಂಡುಹಿಡಲಿಕ್ಕೆ 5 ಲೆಕ್ಕಗಳು ಮತ್ತು 2 ಬಿಂದುಗಳ ನಡುವಿನ ದೂರ ಕಂಡುಹಿಡಲಿಕ್ಕೆ 5 ಲೆಕ್ಕ. ಟೋಟಲ್ 10 ಲೆಕ್ಕ ಹೋಮ್ವರ್ಕ್ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಎಕ್ಸಾಮ್ ಒಳಗೆ ನಿಮ್ಗೆ ಈ ಒಂದು ದೂರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ಈಸಿಯಾಗಿ ಬರೀಲಿಕ್ಕೆ ಬರುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.